टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ತವರಿನಲ್ಲಿ ನಡೆದಂತ ಎರಡನೇ ಪಂದ್ಯದಲ್ಲೂ ಆರ್ಸಿಬಿ ಮುಗ್ಗರಿಸಿದೆ. ಬಲಿಷ್ಠ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಸೋಲನ್ನ ಅನುಭವಿಸಿದೆ. ಇದರಲ್ಲಿ ಕೆಎಲ್ ರಾಹುಲ್ ಅಬ್ಬರಿಸಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಚ್ ರಿಪೋರ್ಟ್ ನೋಡ್ಕೊಂಬೋಣ. ತವರಿನಲ್ಲಿ ಎರಡನೇ ಪಂದ್ಯ ಸೋತ ಆರ್ಸಿಬಿ. ಎದುರಾಳಿಗಳ ತವರಿನಲ್ಲಿ ಅಬ್ಬರಿಸೋ ಆರ್ಸಿಬಿ ತನ್ನ ತವರಿನಲ್ಲಿ ಮಾತ್ರ ಬ್ಯಾಕ್ ಟು ಬ್ಯಾಕ್ ಸೋಲು ಅನುಭವಿಸುತ್ತಿದೆ. ಗುಜರಾತ್ ಟೈಟಾನ್ಸ್ ವಿರುದ್ಧ ಮೊದಲ ಪಂದ್ಯ ಕೈಚೆಲ್ಲಿದ್ದ ಬೆಂಗಳೂರು ಬಾಯ್ಸ್ ಡೆಲ್ಲಿ ವಿರುದ್ಧವೂ ಸೋಲೊಪ್ಪಿಕೊಂಡಿದ್ದಾರೆ. The match was good. KL played very good innings. Win or loss, we are with RCB. Wasted our time. ಈ ಸಲ ಕಪ್ ನಮ್ದೆ. RCB ಸೋಲ್ತಲ್ಲ ಅದಕ್ಕೆ ಡಿಸಪಾಯಿಂಟೆಡ್. RCB fortunately lost it. ಹೋಮ್ ಗ್ರೌಂಡ್ ಅಲ್ಲಿ ಬಂದು ಸೋಲ್ತಾ ಇದ್ದಾರೆ, ಸೊ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ತಾರೆ ಜಾಸ್ತಿ ಅಂತ ಹೇಳ್ಬಿಟ್ಟು ವಾಸ್ತು ಸರಿ ಇಲ್ವೇನೋ ಗೊತ್ತಿಲ್ಲ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಟಾಸ್ ಸೋತು ಬ್ಯಾಟಿಂಗ್ಗೆ ಬಂದ ಆರ್ಸಿಬಿ 163 ರನ್ ಅಷ್ಟೇ ಕಲೆ ಹಾಕ್ತು. ಸುಲಭ ಗುರಿ ಬೆನ್ನತ್ತಿದ್ದ ಅಕ್ಸರ್ ಪಟೇಲ್ ಹುಡುಗರು 17.5 ಓವರ್ಗಳಲ್ಲಿ ಗೆದ್ದು ಬೀಗಿದ್ದಾರೆ. ಈ ಮೂಲಕ ಸತತ 4ನೇ ಗೆಲುವು ತಮ್ಮದಾಗಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಅಬ್ಬರಿಸಿದ ಮನೆ ಮಗ ಕೆಎಲ್ ರಾಹುಲ್. ಕನ್ನಡಿಗ ಕೆಎಲ್ ರಾಹುಲ್ ಅವರ ಬ್ಯಾಟ್ ಬೆಂಗಳೂರಿನಲ್ಲಿ ಅಬ್ಬರಿಸಿದೆ. ಒಂದೆಡೆ ವಿಕೆಟ್ ಉರುಳುತ್ತಿದ್ರೆ ಛಲ ಬಿಡದ ಜಗದೇಂಕ ಮಲ್ಲನಂತೆ ಅಬ್ಬರಿಸಿದ್ರು. 7 ರನ್ ಗಳಿಸಿದಾಗ ಕ್ಯಾಚ್ ಮಿಸ್ ಆಗಿದ್ದೆ ಮ್ಯಾಚ್ಗೆ ದೊಡ್ಡ ಹೊಡೆತ ಅಂತ ವಿಶ್ಲೇಷಿಸಲಾಗ್ತಿದೆ. ಒಂದು ಜೀವದಾನ ಪಡೆದ ರಾಹುಲ್ 53 ಬಾಲ್ಗೆ ಅಜೇಯರಾಗಿ 93 ರನ್ ಹೊಡೆದು ಆರ್ಸಿಬಿಗೆ ತವರಿನಲ್ಲಿ 2ನೇ ಸೋಲಿನ ರುಚಿ ತೋರಿಸಿದ್ದಾರೆ. ಕೆಎಲ್ ರಾಹುಲ್ ನಂಗೆ ತುಂಬಾ ಇಷ್ಟ ಆಯ್ತು ಅವ್ರ ಬ್ಯಾಟಿಂಗ್ ಆಡಿದ್ರು. ಅವರು ಉತ್ತಮ ಆಟಗಾರ. ಎಕ್ಸ್ಪೈರ್ ಅವ್ರು ಖರೀದಿ ಮಾಡಬೇಕಾಗಿತ್ತು. ಆರ್ಸಿಬಿ ಮೇಲೆ ಗೆದ್ರು ಒಳ್ಳೆ ಪ್ರದರ್ಶನ ಕೊಟ್ರು. ಲಾಸ್ಟ್ ಅಲ್ಲಿ ಒಂದು ಸಿಗ್ನೇಚರ್ ಸ್ಟೈಲ್ ಅಲ್ಲಿ ಒಂದು ಮೂವ್ ಕೊಟ್ರು ಗೆದ್ದಿದಾದ್ಮೇಲೆ. ಅದಂತೂ ನಮ್ಮ ಆರ್ಸಿಬಿ ಅವ್ರು ಯಾವತ್ತೂ ಮರೆಯಂಗಿಲ್ಲ. ಇನ್ನು ಮುಂದಿನ ಪಂದ್ಯ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಜೈಪುರದಲ್ಲಿ ನಡೆಯಲಿದೆ. ಎದುರಾಳಿಗಳ ತವರಿನಲ್ಲಿ ಗೆಲ್ಲೋ ಸಂಪ್ರದಾಯವನ್ನ ಮುಂದುವರಿಸಲಿದೆ. ಮುಂದಿನ ಪಂದ್ಯ ನಮ್ದೇ ಅಂತಿದ್ದಾರೆ. ಸೋಲಿ ಗೆಲ್ಲಿ ಆರ್ಸಿಬಿ, ಜೈ ಆರ್ಸಿಬಿ. ಮಹೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.